ಪ್ರತಿದಿನ ಬೆಳಿಗ್ಗೆ ನಮ್ಮ ಮನೆ ಬಾಗಿಲಲ್ಲಿ ಬರೋ ಆ ಒಂದು ಹಾಲಿನ ಪ್ಯಾಕೆಟ್ ಅಸಲಿಗೆ ಒಂದು 25,000 ಕೋಟಿಯ ಬೃಹತ್ ಎಂಪೈರ್ ಅನ್ನೇ ನಡೆಸುತ್ತೆ ಅಂದರೆ ನೀವು ನಂಬ್ತೀರಾ? ಇವತ್ತು ನಮ್ಮ ಕರ್ನಾಟಕದ ಹಳ್ಳಿಯಲ್ಲಿರೋ 25 ಲಕ್ಷಕ್ಕೂ ಹೆಚ್ಚು ರೈತರು ದಿನಕ್ಕೆ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಲೀಟರ್ ಹಾಲನ್ನು ಕಳುಹಿಸ್ತಿದ್ದಾರೆ. ಇಡೀ ಭಾರತದಲ್ಲಿ ಅಮೂಲ್ ಬಿಟ್ಟರೆ ಎರಡನೇ ಅತಿ ದೊಡ್ಡ ಡೈರಿ ಕೋಆಪರೇಟಿವ್ ಅಂದರೆ ಅದು ನಮ್ಮ KMFನ ನಂದಿನಿ. ಆದರೆ 2023ರಲ್ಲಿ ಗುಜರಾತ್ ಮೂಲದ ಅಮೂಲ್ ಕಂಪನಿ ಬೆಂಗಳೂರಿನ ಮಾರ್ಕೆಟ್ಗೆ ಡೈರೆಕ್ಟ್ ಎಂಟ್ರಿ ಕೊಡೋಕೆ ಹೊರಟಾಗ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಹವಾ ಎದ್ದಿತ್ತು. ನಮಗೆ ಅಮೂಲ್ ಬೇಡ, ನಂದಿನಿ ಬೇಕು ಅಂತ ಜನ ರಸ್ತೆಗಿಳಿದು ಹೋರಾಟ ಮಾಡ್ತಾರೆ. ಆದರೆ ನೀವು ಯಾವತ್ತಾದರೂ ಫೈನಾನ್ಸ್ ಮತ್ತು ಬಿಸ್ನೆಸ್ ಪರ್ಸ್ಪೆಕ್ಟಿವ್ನಿಂದ ಥಿಂಕ್ ಮಾಡಿದ್ದೀರಾ? ಕೇವಲ ಇಮೋಷನ್ ಅಥವಾ ಕನ್ನಡ ಪ್ರೇಮ ಮಾತ್ರ ನಂದಿನಿಯನ್ನು ಕಾಪಾಡ್ತಿದೆಯಾ? ಅಥವಾ ಇದರ ಹಿಂದೆ KMFನವರು ಆಡಿದ ಒಂದು ಬ್ರಿಲಿಯಂಟ್ ಪ್ರೈಸ್ ವಾರ್ ಸ್ಟ್ರಾಟಜಿ ಇದೆಯಾ? ಇವತ್ತು ಅಮೂಲ್ ಅಥವಾ ಮದರ್ ಡೈರಿ ಹಾಲಿನ ಬೆಲೆ ಲೀಟರ್ಗೆ 54ರಿಂದ 56 ರೂಪಾಯಿ ಇದ್ದರೆ ನಮ್ಮ ನಂದಿನಿ ಹಾಲು ಕೇವಲ 40ರಿಂದ 42 ರೂಪಾಯಿಗೆ ಹೇಗೆ ಸಿಗ್ತಿದೆ? ಲೀಟರ್ಗೆ ಬರೋಬ್ಬರಿ 12ರಿಂದ 14 ರೂಪಾಯಿಯ ವ್ಯತ್ಯಾಸ. ಇಷ್ಟೊಂದು ಕಡಿಮೆ ಬೆಲೆಗೆ ಕೊಟ್ಟರು ನಂದಿನಿ ನಷ್ಟದಲ್ಲಿ ಇಲ್ಲದೆ ವರ್ಷಕ್ಕೆ ಸಾವಿರಾರು ಕೋಟಿ ಹೇಗೆ ಲಾಭ ಮಾಡ್ತಿದೆ? ಬನ್ನಿ ಇವತ್ತು KMF ನಂದಿನಿಯ ಈ ಅನ್ಬೀಟಬಲ್ ಬಿಸ್ನೆಸ್ ಮಾಡೆಲ್ ಮತ್ತು ಸಪ್ಲೈ ಚೈನ್ ಸೀಕ್ರೆಟ್ ಅನ್ನು ಡಿಕೋಡ್ ಮಾಡೋಣ. ಅಸಲಿಗೆ ಡೈರಿ ಬಿಸ್ನೆಸ್ನಲ್ಲಿ ಗೆಲ್ಲೋಕೆ ಒಂದೇ ಒಂದು ಗೋಲ್ಡನ್ ರೂಲ್ ಇರೋದು, ಅದೇ ಕೋಲ್ಡ್ ಚೈನ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಎಫಿಷಿಯನ್ಸಿ. ಅಮೂಲ್ನಂಥ ಕಂಪನಿಗಳು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಹಾಲು ತರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕೋಲ್ಡ್ ಸ್ಟೋರೇಜ್ಗೆ ವಿಪರೀತ ಖರ್ಚು ಮಾಡಬೇಕಾಗುತ್ತೆ. ಆದರೆ KMFನ ಬಳಿ ಇರೋದು ಕರ್ನಾಟಕದ ಹಳ್ಳಿಗಳನ್ನು ತಲುಪಿರೋ 16,000ಕ್ಕೂ ಹೆಚ್ಚು ವಿಲೇಜ್ ಡೈರಿ ಕೋಆಪರೇಟಿವ್ ಸೊಸೈಟೀಸ್. ಅಂದರೆ ರೈತ ಹಾಲು ಕರೆದ ಕೆಲವೇ ಗಂಟೆಗಳಲ್ಲಿ ಹಾಲು KMFನ ಚಿಲ್ಲಿಂಗ್ ಸೆಂಟರ್ಗೆ ತಲುಪುತ್ತೆ. ಕೇವಲ 10 ದಿನಕ್ಕೊಮ್ಮೆ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ದುಡ್ಡು ಜಮೆಯಾಗುತ್ತೆ. ಈ ಡೈರೆಕ್ಟ್ ನೆಟ್ವರ್ಕ್ನಿಂದಾಗಿ KMFಗೆ ಮಿಡಲ್ ಮ್ಯಾನ್ ಕಮಿಷನ್ ಉಳಿಯುತ್ತೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರದ ಕ್ಷೀರಧಾರೆ ಯೋಜನೆಯಿಂದ ರೈತರಿಗೆ ಪ್ರತಿ ಲೀಟರ್ ಸಿಗೋ ಎಕ್ಸ್ಟ್ರಾ ಸಬ್ಸಿಡಿ KMFಗೆ ಹಾಲಿನ ಪ್ರೊಕ್ಯೂರ್ಮೆಂಟ್ ಕಾಸ್ಟನ್ನು ಅತ್ಯಂತ ಕಡಿಮೆಯಲ್ಲಿ ಇಡೋಕೆ ಸಹಾಯ ಮಾಡುತ್ತೆ. ಆದರೆ ಬರೀ ಹಾಲು ಮಾರಿ 25,000 ಕೋಟಿ ಟರ್ನ್ ಓವರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. KMFನ ಅಸಲಿ ಮಾಸ್ಟರ್ ಸ್ಟ್ರೋಕ್ ಇರೋದೇ ಅವರ ಪ್ರಾಡಕ್ಟ್ ಡೈವರ್ಸಿಫಿಕೇಷನ್ನಲ್ಲಿ. ನೀವೇ ಲಾಜಿಕ್ ಆಗಿ ಥಿಂಕ್ ಮಾಡಿ. ಬರೀ ಹಾಲಿನಲ್ಲಿ ಪ್ರಾಫಿಟ್ ಮಾರ್ಜಿನ್ ಕೇವಲ 2ರಿಂದ 3% ಇರುತ್ತೆ. ಆದರೆ ಅದೇ ಹಾಲಿನಿಂದ ಗೀ, ಪೇಡ, ಪನೀರ್, ಐಸ್ ಕ್ರೀಮ್ ಮಾಡಿದಾಗ ಪ್ರಾಫಿಟ್ ಮಾರ್ಜಿನ್ 15ರಿಂದ 30%ವರೆಗೆ ಜಂಪ್ ಆಗುತ್ತೆ. ಇವತ್ತು KMF ಬಳಿ 175ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಇವೆ. ವಿಶ್ವಪ್ರಸಿದ್ಧ ತಿರುಪತಿ ಲಡ್ಡು ಮಾಡೋಕೆ ಸಾವಿರಾರು ಟನ್ ನಂದಿನಿ ಗೀ ಬಳಸ್ತಾರೆ. ಇತ್ತೀಚೆಗೆ ನಂದಿನಿ ಬೇಕರಿ ಪ್ರಾಡಕ್ಟ್ಸ್, ಇಡ್ಲಿ ದೋಸಾ ಬ್ಯಾಟರ್ ಮತ್ತು UHT ಮಿಲ್ಕ್ ಅನ್ನು ಅಮೆರಿಕ, ಸಿಂಗಾಪುರ್ ಮತ್ತು ದುಬೈಗೂ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಬರೀ ಹಾಲಿನಲ್ಲಿ ಬರೋ ಕಮ್ಮಿ ಲಾಭನ EI ಮಾರ್ಜಿನ್ ಸ್ವೀಟ್ಸ್ ಮತ್ತು ಗೀ ಶಾರ್ಟ್ ಫಾಲ್ ಕವರ್ ಮಾಡಿ KMFಗೆ ಬೃಹತ್ ಮಟ್ಟದ ಲಾಭ ತಂದು ಕೊಡ್ತಿದೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ KMF ನಂದಿನಿಯಿಂದ ಕಲಿಬೇಕಾದ 3 ಗೋಲ್ಡನ್ ಲೆಸನ್ಸ್ ಇವು. ನಂಬರ್ 1, ಅನ್ಬೀಟೇಬಲ್ ಮೋಟ್. ನಿಮ್ಮ ಪ್ರಾಡಕ್ಟ್ನ ಪ್ರೈಸ್ ಕಾಂಪಿಟೇಟರ್ಗಿಂತ 20% ಕಮ್ಮಿ ಇದ್ದು ಕ್ವಾಲಿಟಿ ಒಂದೇ ಥರ ಇದ್ದರೆ ಪ್ರಪಂಚದ ಯಾವುದೇ ದೊಡ್ಡ ಬ್ರ್ಯಾಂಡ್ ಕೂಡ ನಿಮ್ಮನ್ನು ಟಚ್ ಮಾಡೋಕ್ಕೆ ಆಗಲ್ಲ. ನಂಬರ್ 2, ಡೈವರ್ಸಿಫಿಕೇಷನ್ ಫಾರ್ ಮಾರ್ಜಿನ್ಸ್. ಮೇನ್ ಪ್ರಾಡಕ್ಟ್ನಲ್ಲಿ ಲಾಭ ಕಮ್ಮಿ ಇದ್ದಾಗ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಮೂಲಕ ಲಾಭ ಹೆಚ್ಚಿಸಿಕೊಳ್ಳುವುದು. ನಂಬರ್ 3, ಲೋಕಲ್ ಸಪ್ಲೈ ಚೈನ್. ನಿಮ್ಮ ಸಪ್ಲೈ ಚೈನ್ನಲ್ಲಿ ರೀಜನಲ್ ನೆಟ್ವರ್ಕ್ ಸ್ಟ್ರಾಂಗ್ ಇದ್ದರೆ ಹೊರಗಿನ ಶತ್ರು ಯಾವತ್ತೂ ಗೆಲ್ಲೋಕೆ ಸಾಧ್ಯವಿಲ್ಲ. KMF ನಂದಿನಿಯ ಈ ಬಿಸ್ನೆಸ್ ಮಾಡೆಲ್ ನಿಮಗೇನನ್ಸುತ್ತೆ? ನೀವು ಮನೆಯಲ್ಲಿ ಅಮೂಲ್ ಬಳಸ್ತೀರಾ ಅಥವಾ ನಂದಿನಿ ಬಳಸ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಫೈನಾನ್ಸ್ ಮತ್ತು ಬಿಸ್ನೆಸ್ ಪ್ರಪಂಚದ ಇಂಥದ್ದೇ ಸೀಕ್ರೆಟ್ ಅನ್ನು ಡಿಕೋಡ್ ಮಾಡಲು ನಮ್ಮ ವೆಲ್ತ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ.